ಎಲ್ಲರಿಗೂ ನಮಸ್ಕಾರ. ನಾನು ಪ್ರೇಮಾ ಉಣ್ಕಲ್ ಅಂತ ಹೇಳಿ ರೇಖಿ ಮಾಸ್ಟರ್, NLP ಪ್ರಾಕ್ಟೀಷನರ್ ಹಾಗೂ ಕ್ಲಿನಿಕಲ್ ಹಿಪ್ನೋಥೆರಪಿಸ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ನಾನು ಹೊಸದಾಗಿ ಯೂಟ್ಯೂಬ್ ಚಾನೆಲ್ ನ ಪ್ರಾರಂಭ ಮಾಡಿದ್ದೀನಿ. ಇದೇ ನನ್ನ ಮೊದಲನೇ ವಿಡಿಯೋ. ಆಧ್ಯಾತ್ಮಿಕ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕಾಗಿ ಇವತ್ತಿನವರೆಗೂ ನನ್ನ ಗುರುಗಳು ಏನ್ ನನಗೆ ಹೇಳ್ಕೊಟ್ಟಿದ್ದಾರೆ ಆ ಎಲ್ಲ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಬೇಕು, ನನ್ನ ಜೀವನದಲ್ಲಿ ಆದಂತ ಒಂದು ಧನಾತ್ಮಕ ಪರಿವರ್ತನೆ ನಿಮ್ಮಲ್ಲೂ ಆಗ್ಬೇಕು ಅನ್ನೋ ಉದ್ದೇಶದಿಂದ ರೇಖಿ ಮಾಸ್ಟರ್ ಆಗಿರುವುದರಿಂದ, ರೇಖಿ ಅಂದ್ರೆ ಏನು, ರೇಖಿಯಿಂದ ಏನೆಲ್ಲ ಲಾಭಗಳಿದೆ, ರೇಖಿಯನ್ನ ಉಪಯೋಗ ಮಾಡಿಕೊಂಡು, ರೇಖಿ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ನಮ್ಮಲ್ಲಿ ಇರುವಂತ ಶಕ್ತಿಯನ್ನ ಹೊರಹೊಮ್ಮಿಸಿ ಆ ಒಂದು ಶಕ್ತಿನ ಅದರಿಂದ ನಮ್ಮ ಜೀವನದಲ್ಲಿ ಹೇಗೆ ಪರಿವರ್ತನೆ ಮಾಡ್ಕೊಳ್ಬಹುದು ನಾವು ಅನ್ನೋದನ್ನ ಕುರಿತು ಸಾಕಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಸುಪ್ತ ಮನಸ್ಸಿನ ಒಂದು ಶಕ್ತಿ, ಮನಸ್ಸಿನ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಧನಾತ್ಮಕ ಪರಿವರ್ತನೆಯನ್ನ ಹೇಗೆ ಮಾಡ್ಕೊಳ್ಬಹುದು, ಕರ್ಮ ಅಂದ್ರೆ ಏನು, ಕರ್ಮದಿಂದ ನಾವು ಹೇಗೆ ಹೊರಗೆ ಬರಬಹುದು, ಹಾಗೆ ಬೇರೆ ಬೇರೆ ಇನ್ನಿತರ ಧ್ಯಾನದಿಂದ ನಮ್ಮಲ್ಲಿ ಯಾವ ರೀತಿಯಾದಂತಹ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯವನ್ನ ನಾವು ಪಡೀಬಹುದು. ಹೀಗೆ ಬೇರೆ ಬೇರೆ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಹಂಚ್ಕೊಳ್ಳಿಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮುಂದಿನ ನನ್ನ ಎಲ್ಲ ವಿಡಿಯೋಗಳು ಕೇವಲ ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತವುಗಳಾಗಿರ್ತವ. ಹಾಗೆ ರೇಖಿ ತರಬೇತಿಯನ್ನ ನೀವು ಆನ್ಲೈನ್ ಮೂಲಕ, ಆಫ್ಲೈನ್ ಮೂಲಕನೂ ಕೂಡ ನೀವು ಪಡಿಬಹುದು. ನಮ್ಮಲ್ಲಿ ಕ್ರಿಸ್ಟಲ್ಗಳು, ಪಿರಾಮಿಡ್ಗಳು, ಹಾಗೆ ಕಟ್ಟಡಗಳಿಗೆ ಕೂಡ ನಾವು ಪಿರಾಮಿಡ್ಗಳನ್ನ ಅಳವಡಿಸ್ತೇವೆ. ಹೀಗೆ ಸಾಕಷ್ಟು ಜನರಿಗೆ ಇವತ್ತಿಗೆ ನನ್ನ ಹತ್ರ ಬಂದಿರುವಂತಹ ಕ್ಲೈಂಟ್ಸ್ಗಳಿಗೆ ಒಂದು ಒಳ್ಳೆಯ ಧನಾತ್ಮಕ ರಿಸಲ್ಟ್ ಕೂಡ ಬಂದಿದೆ. ಅವರ ಒಂದು ಏನು ಅನುಭವದ ಮಾತುಗಳನ್ನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಹಾಗೆ ಏನಪ್ಪಾ, ಸಾಮಾನ್ಯವಾಗಿ ಸಮಸ್ಯೆಗಳು ಇಲ್ಲ ಅಂತಂದ್ರೆ ಯಾರ ಲೈಫ್ ಅಲ್ಲೂ ಕೂಡ ಸಮಸ್ಯೆಗಳಿಲ್ಲ ಅಂತ ಇಲ್ಲ. ಯಾಕಂದ್ರೆ ಪರಿಪೂರ್ಣತೆ ಅನ್ನೋದು ಯಾರಿಗೂ ಇಲ್ಲ, ಕೇವಲ ಪರಮಾತ್ಮನಿಗೆ ಮಾತ್ರ ಪರಿಪೂರ್ಣತೆ ಅನ್ನೋದು ಇರುವುದು. ಈ ಪರಿಪೂರ್ಣತೆ ಸುಖ ಅನ್ನೋದು ನಾವು ಪಡೀಲಿಕ್ಕೆ ಆಗತ್ತಾ, ಅದು ಸಾಧ್ಯನಾ ಅನ್ನೋದನ್ನ ಕುರಿತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಪರಿಪೂರ್ಣತೆ ಅನ್ನೋದು ಯಾರಿಗೂ ಕೂಡ ಅವರು ತಗೊಂಡ್ ಬಂದೇ ಇಲ್ಲ. ಯಾಕಂತಂದ್ರೆ ಕರ್ಮವನ್ನ ಹತ್ಕೊಂಡ್ ಬಂದಿದೆ. ಪರಿಪೂರ್ಣತೆ ಅನ್ನೋದಿದ್ರೆ ನಾವು ಪರಮಾತ್ಮನಲ್ಲೇ ಇರ್ತಾ ಇದ್ದೀವಿ. ಯಾಕಂದ್ರೆ ಕರ್ಮವನ್ನ ತಗೊಂಡ್ ಬಂದಿದೆ ಅಂದ್ಮೇಲೆ ನಾವು ಅನುಭವಿಸ್ಲೇಬೇಕಾಗ್ತದೆ. ಅದು ದೈಹಿಕ ಆಗಿರ್ಬೋದು ಸಮಸ್ಯೆ, ಮಾನಸಿಕ ಸಮಸ್ಯೆ ಆಗಿರ್ಬೋದು, ಭಾವನಾತ್ಮಕ ಸಮಸ್ಯೆ ಕೂಡ ಆಗಿರ್ಬೋದು, ಅಥವಾ ಆರ್ಥಿಕ ಸಮಸ್ಯೆ ಕೂಡ ಆಗಿರಬಹುದು. ಹೀಗೆ ಬೇರೆ ಬೇರೆ ರೀತಿಯಾದಂತ ಸಮಸ್ಯೆಗಳನ್ನ ನಾವು ಅನುಭವಿಸ್ಲೇಬೇಕಾಗ್ತದೆ. ಯಾಕಂದ್ರೆ ಕರ್ಮವನ್ನ ಅನುಭವಿಸ್ಲಿಕ್ಕಾಗಿ ಭೂಮಿ ಮೇಲೆ ಬಂದಿದೆ. ಹೀಗಾಗಿ ಆ ಕರ್ಮದ ಪ್ರಮಾಣವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಯಾಕಂದ್ರೆ ಗುರುಗಳ ಮಾರ್ಗದರ್ಶನ, ಇನ್ನಿತರ ಮಾರ್ಗದರ್ಶಕರ ಮೂಲಕ ಹೀಗೆ ಬೇರೆ ಬೇರೆ ರೀತಿಯ ಜೀವನದ ಪರಿವರ್ತನಾಕಾರರು ಅಂತ ಈಗ ಸಾಕಷ್ಟು ಕ್ಲಾಸಸ್ಗಳು ನಡೀತಾ ಇದೆ. ಅಲ್ಲಿ ಹೋಗಿ ನೀವು ಕೌನ್ಸಿಲಿಂಗ್ ಮಾಡುವುದರ ಮೂಲಕ, ಸಾಕಷ್ಟು ಕೌನ್ಸಿಲಿಂಗ್ ಅನ್ನ ತೆಗೆದುಕೊಳ್ಳುವುದರ ಮೂಲಕ ಕೂಡ ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ ಕಾಣಬಹುದು. ಹೀಗೆ ಸಮಸ್ಯೆಗಳು ಅಂದಾಗ ಆ ಸಮಸ್ಯೆಗಳಲ್ಲೇ ಒದ್ದಾಡಬಾರ್ದು. ಆ ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಆ ಸಮಸ್ಯೆಗಳಿಂದ ಹೊರಗೆ ಬಂದಾಗ ನಾವು ಜೀವನವನ್ನ ಕಟ್ಕೊಳ್ತೇವೆ. ಅದು ನಿಜವಾದ ಬದುಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂತಂದ್ರೆ ಸಮಸ್ಯೆಗಳು ಯಾರಿಗಿಲ್ಲ, ಎಲ್ರಿಗೂ ಇದೆ. ಆ ಸಮಸ್ಯೆಗಳಿಂದ ಹೊರಗೆ ಬರ್ಬೇಕು ನಾವು. ಅದರಿಂದ ನಾನ್ ಕೂಡ ಸಮಸ್ಯೆಗಳಲ್ಲಿ ಒದ್ದಾಡಿದ್ದೇನೆ. ಆ ಸಮಸ್ಯೆಗಳಿಂದ ಹೊರಗೆ ಬರ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ಆಗ ನನ್ಗೊಂದು ಬದುಕು ಸಿಕ್ತು. ಹೀಗಾಗಿ ಅದನ್ನೇ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು, ನಿಮ್ಮಲ್ಲೂ ಕೂಡ ಪರಿವರ್ತನೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನ ಪ್ರಾರಂಭ ಮಾಡಿದ್ದೀನಿ. ದಯವಿಟ್ಟು ನಾನು ಹೇಳುವಂತ ಮುಂದಿನ ಎಲ್ಲಾ ವಿಡಿಯೋಗಳನ್ನ ದಯವಿಟ್ಟು ನೀವು ನೋಡಿ. ನಿಮ್ಗೆ ಇಷ್ಟ ಆಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋನ ಸಾಕು ಅನಿಸ್ತಾ ಇದೆ. ಮುಂದಿನ ನನ್ನ ಎಲ್ಲ ವಿಡಿಯೋಗಳನ್ನ ನೀವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.